ಅದ್ರ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಬಿಟ್ರೆ ಇದೆಲ್ಲ ನಾನೇ ಚುಚ್ಕೊಂಡಿರೋದು ಕನ್ನಡಿ ನೋಡಿಕೊಂಡು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಮೂಗ್ಬೊಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಾನು ಮಾಡಿಸಿದ್ದು ನಾನು 1.5 ಗ್ರಾಮ್ ಇದೆ, ರಾಜಾ ಮಾರ್ಕೆಟಲ್ಲಿ ಮಾಡಿಸಿದ್ದು. ನನಗೆ ಮೂಗ್ಬೊಟ್ಟು ಅಂದರೆ ತುಂಬ ಇಷ್ಟ. ಇವಾಗ ಇದು ಕೆಂಪಲ್ಲಿಂದ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಳ್ಳೋಣ ಅಂತ. ಮತ್ತು ನಾನು ಈ ಕಡೆ ಚುಚ್ಕೊಂಡಿದ್ದೆ, ಆಗ ಮುಚ್ಚಿಬಿಟ್ಟಿದ್ದೆ. ಈಗ ತಿರ್ಗಾ ಯಾಕೋ ಚುಚ್ಕೊಬೇಕು ಅಂತ ಆಸೆ ಆಗ್ತಿದೆ. ಅದಕ್ಕೆ ಒಂದೇ ಥರದ್ದು ಹಾಕ್ಕೊಬೇಕು ಅಂತಾರೆ. ನನಗದು ಇಷ್ಟ ಆಗಲ್ಲ ಒಂದೇ ಥರದ್ದು. ಇದಕ್ಕೆ ದೊಡ್ಡದು ಬದಲಾಯಿಸ್ತೀನಿ, ಇದಕ್ಕೆ ಚಿಕ್ಕದಾಗಿ ಈಗ ಚುಚ್ಚಿ ತೋರಿಸ್ತೀನಿ ಹೇಗೆ ಚುಚ್ಚೋದು ಅಂಥೇಳಿ. ಇದನ್ನು ಪುಟ್ಟದಾಗಿ ತೊಗೊಂಡಿದ್ದೀನಿ ನಾನು, ಚಿಕ್ಕದು. ಈ ಸೈಡ್ ಚುಚ್ಕೊಳ್ತೀನಿ ಇವಾಗ, ರೈಟ್ ಸೈಡು. ಲೆಫ್ಟ್ ಸೈಡ್ ಚುಚ್ಕೊಂಡಿದ್ದೀನಿ. ಅದಕ್ಕೆ ಏನು ಬೇಕು ಚುಚ್ಕೊಳ್ಳೋದಕ್ಕೆ ಅಂದರೆ ಇಷ್ಟದಪ್ಪ ಸೂಜಿ ಬೇಕು ನೋಡಿ, ಇಷ್ಟಪ್ಪ ಸೂಜಿ ಬೇಕು. ಕೊಬ್ಬರಿನ ಸೂಜಿಲಿ ಚುಚ್ಕೊಬೇಕು. ಹೀಗೆ ನಾನು ತುಂಬ ಜನಕ್ಕೆ ಚುಚ್ಚಿದ್ದೀನಿ. ಈ ಕಿವಿಯೆಲ್ಲ ನೋಡಿ, ಈ ಕಿವಿಯೆಲ್ಲ ನಾನೇ ಚುಚ್ಕೊಂಡು ಹಾಕ್ಕೊಂಡಿರೋದು. ಇದೆಲ್ಲ ಫುಲ್ಲು ನನಗೆ ತುಂಬ ಇಷ್ಟ. ಕಿವಿ ಚುಚ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಈಗ ಚಳಿಗಾಲ, ಹಾಗಾಗಿ ಕೊಬ್ಬರಿ ಎಣ್ಣೆ ಇದಾಗ್ತಿದೆ ನೋಡಿ, ಹೊರಗಡೆ ಬರ್ತಾಯಿದೆ. ಇಲ್ಲಿ ಚುಚ್ಕೊಳ್ತೀನಿ ಕೊಬ್ಬರಿ. ಸುಮ್ಮನೆ ಅದು ಎಣ್ಣೆ ಪಸೆ ಇರಲಿ ಅಂತ ಅಷ್ಟೇ. ಏನೂ ನೋವಾಗಲ್ಲ, ಗಾಯ ಬರಲ್ಲ, ರಕ್ತ ಆಗಲ್ಲ, ರಕ್ತ ಬರಲ್ಲ, ಏನೂ ಆಗಲ್ಲ, ಇಷ್ಟೇ. ಈಗ ಫಸ್ಟು ಇದನ್ನು ಬದಲಾಯಿಸ್ಕೊಳ್ತೀನಿ. ನಾನು ಸೂಜಿ ಎಲ್ಲ ಕೈಗೆ ಸಿಗೋ ಥರನೇ ಇಟ್ಟಿರ್ತೀನಿ. ಫಸ್ಟ್ ಇದನ್ನು ಬದಲಾಯಿಸ್ತೀನಿ. ಆರಾಮಾಗಿ ಈಸಿಯಾಗಿ ಬದಲಾಯಿಸ್ಬೋದು. ಎಲ್ಲರೂ ಅಂತಾರೆ ನಾವು ಚುಚ್ಚಿದಾಗ ಹಾಕಿರೋದು ನಮಗೆ ತೆಗಿಯೋಕ್ಕೂ ಬರಲ್ಲ, ಹಾಕ್ಕೊಳ್ಳೋಕ್ಕೂ ಬರಲ್ಲ ಅಂತ ಹೇಳ್ತಾರೆ. ನೋಡಿ ಇವಾಗ ಇದು ಆರಾಮಾಗಿ ತೆಗೆದೆ. ಫಸ್ಟ್ ಇದನ್ನು ಹಾಕಿಟ್ಬಿಡ್ತೀನಿ. ನಂಗೆ ತುಂಬ ಇಷ್ಟ ಮೂಗು ಕಿವಿ ಚುಚ್ಕೊಳ್ಳೋದು ಅಂದರೆ ತುಂಬ ಇಷ್ಟ ನನಗೆ. ಏನೂ ಆಗಲ್ಲ, ಚೆನ್ನಾಗಿರುತ್ತೆ, ಫ್ಯಾಷನ್ನು ಮತ್ತು ಒಳ್ಳೆಯದು. ಆಗಿನ ಕಾಲದಲ್ಲಿ ನೋಡಿ ಎಷ್ಟು ಚುಚ್ಕೊಳ್ತಾಯಿದ್ರು. ಮೊನ್ನೆ ಒಂದು ವಾಕಿಂಗಲ್ಲಿ ನೋಡಿದೆ, ಇಲ್ಲಿ ಚುಚ್ಕೊಂಡಿದ್ರು. ಇಷ್ಟೊಂದು ಪಳಪಳ ಅಂತಿತ್ತು, ಡೈಮಂಡ್ ಅಂತ ಇಲ್ಲಿ ಚುಚ್ಚಿಸ್ಕೊಂಡಿದ್ರು. ನಾಲ್ಗೆ ಚುಚ್ಚಿಸ್ಕೊಳ್ತಾರೆ, ಇಲ್ಲಿ ಚುಚ್ಚಿಸ್ಕೊಳ್ತಾರೆ. ಇದನ್ನು ತೆಗೆದಿಡ್ತೀನಿ ಈಗ ನೋಡಿ, ಇದು ಈ ಡಿಸೈನ್ದು ನನಗೆ ಕಾಣಿಸ್ತಾ ಇದೆಯಾ ಈ ಡಿಸೈನು. ಇದನ್ನು ಫಸ್ಟ್ ಇದು ಮಾಡಿಸಿದ್ದು ನಾನು. ತಿರ್ಪ ದಪ್ಪ ಇದೆ, ಎಷ್ಟು ದಪ್ಪ ಇದೆ ಗೊತ್ತಾ ತಿರ್ಪ. ನಾನು ಇದನ್ನು ಫಸ್ಟು ಹಾಕ್ಕೊಂಬಿಡ್ತೀನಿ. ಸೂಜಿನ ಹಾಕ್ಕೊಳ್ತೀನಿ ನೋಡಿ. ಹಿಂದೆಯಿಂದ ನಾವು ದಾರ ಪೋಣಿಸ್ತೀವಲ್ಲ, ಅಲ್ಲಿಂದ ಹಾಕ್ಕೊಳ್ಬೇಕು, ಚೂಪಾಗಿರೋ ಕಡೆ ಅಲ್ಲ ನೋಡಿ. ಕೂತ್ಕೊಂಡು ಹಾಕ್ಕೊಳ್ಬೇಕಿದು, ಎಲ್ಲಾದರೂ ಬಿದ್ದರೆ ಸಿಗಲ್ಲ. ನಾನೇನಂದರೆ ವೀಡಿಯೋಗೆ ಕೂತ್ಕೊಂಡು ಆಗಲ್ಲ ಅಂತ ಹೇಳಿ ಕನ್ನಡಿ ಬೇರೆ ಕಾಣಿಸಲ್ಲ ಅಂಥೇಳಿ ಇವಾಗ ಇಲ್ಲಿದೆಯಲ್ಲ, ಈ ತುದಿಗೆ ನಾವು ತಿರ್ಪ ಇದೆಯಲ್ಲ, ಇದನ್ನು ಚುಚ್ಕೊಳ್ಬೇಕು. ಹೀಗೆ ಚೂರು ನೋಡಿ, ಹೀಗೆ ಚುಚ್ಕೊಂಡು ಹೀಗೆ ಎಳ್ಕೊಳ್ಳೋದು ಮೇಲೆ. ಇದು ಸ್ವಲ್ಪ ದಪ್ಪ ಇದೆ ಕಂಬ, ನಾನು ಇದು ಮಾಡಿಸಿದ್ದು, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಹೀಗೆ ಎಳ್ಕೊಳ್ಳೋದು ಮೇಲೆ ನೋಡಿ. ಇದು ದಪ್ಪ ಕಂಬ ಈಗ ಬರುತ್ತೆ. ಈಗ ಚುಚ್ಕೊಂಡು ಇದು ಮೇಲೆ ಬೊಟ್ಟಿರುತ್ತಲ್ಲ ಅದು ಮೇಲೆ ಹೆಂಗೆ ಸುತ್ತೋದು. ಮಾಮೂಲಿ ನಾವು ಆಲೆ ಎಲ್ಲ ಹೇಗೆ ಹಾಕ್ಕೊಳ್ತೀವಿ ಹಾಗೆ. ನೋಡಿ ಆಯಿತು, ದಪ್ಪ ಕಂಬ ಅದು ನೋಡಿ ಈ ಡಿಸೈನು. ಇವಾಗ ಈ ಕಡೆ ಚುಚ್ಕೊಳ್ತೀನಿ. ಸೂಜಿನ ಸ್ವಲ್ಪ ಕೊಬ್ಬರಿಲಿ ಚುಚ್ಕೊಂಡ್ಬಿಡ್ತೀನಿ. ನೀವು ಮಾರ್ಕ್ ಮಾಡಿ ಇಟ್ಕೊಳ್ಳಿ, ನಾನು ಕನ್ನಡಿಲಿ ನೋಡ್ಕೊಳ್ತೀನಿ.
ನೋಡಿ ಹೀಗೆ. ಒಂದು ಸರಿ ದಪ್ಪ ಸೂಜಿ ಇರಬೇಕು ಇದಕ್ಕೆ. ಆನ್ ಆಗಿದೆಯಲ್ಲೋ ಫೋನ್ ಅಂತ ನೋಡಿದೆ. ಒಂದೊಂದ್ಸರಿ ಪಾಸಲ್ಲಿ ಇಟ್ಬಿಟ್ಟು ಹಾಗೆ ಬಿಟ್ಬಿಟ್ಟಿರ್ತೀನಿ. ವೀಡಿಯೋ ಎಲ್ಲ ಮಾಡಿದ್ಮೇಲೆ ನೋಡ್ತೀನಿ ವೀಡಿಯೋನೇ ಆಗಿರಲ್ಲ ಅದು. ಅದಕ್ಕೆ ಒಂದ್ಸರಿ ಚೆಕ್ ಮಾಡಿದೆ ಆಗಿದೆಯಾ ಅಂಥೇಳಿ ಚೆಕ್ ಮಾಡಿದೆ. ಪಾಸಲ್ಲಿ ಇಟ್ಬಿಡ್ತೀನಿ, ನೋಡಿದ್ರೆ ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ವೀಡಿಯೋ ಎಷ್ಟು ನನಗೆ ಲಾಸ್ ಆಗಿದೆ ಗೊತ್ತಾ. ನಂದು ಮೂಗು ದಪ್ಪ ಸ್ವಲ್ಪ. ನೋಡಿ ಇದು ಚುಚ್ಕೊಂಡು ಸೇಮ್ ಅವಾಗಲೇ ನಾನು ತೋರಿಸಿದ್ನಲ್ಲ ತಿರ್ಪಾಕೆ ಎಳ್ಕೊಳ್ಳೋದು ಅಷ್ಟೇ. ನೋಡಿ ಹೀಗೆ ಚುಚ್ಕೊಂಡು ಇದನ್ನು ಬದಲಾಯಿಸ್ದೆ, ಈ ಥರ ಬದಲಾಯಿಸ್ದೆ. ಇದನ್ನು ಈ ಥರ ಒಂದು ಸಿಂಗಲ್ ಸ್ಟೋನ್ದು ಹಾಕ್ಕೊಂಡೆ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಬಿಟ್ರೆ ಏನೂ ನೋವಾಗಲ್ಲ. ನೋಡಿ ಈಗ ತಿರುಗಿಸ್ಬೋದು, ಈಗ ಮುಟ್ಬೋದು, ಒಂಚೂರು ಏನೂ ರಕ್ತ ಬರೋದಾಗಲಿ ಏನೂ ಆಗಲ್ಲ. ಮೇಲೆ ಒಂದು ಹನಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ. ಒಂದು ಡ್ರಾಪ್ ಕೊಬ್ಬರಿ ಎಣ್ಣೆ ತೊಗೊಂಡೆ. ಕೊಬ್ಬರಿ ಎಣ್ಣೆನ ಹೀಗೆ ಹಾಕ್ಕೊಳ್ಳೋದು ಅಷ್ಟೇ. ಹೀಗೆ ಈಗ ಹಾಕ್ಕೊಂಡು ಒಂದು ಸರಿ ಒಳಗಡೆಯಿಂದ ಮೇಲೆ ಕೆಳಗೆ ಮಾಡಿದ್ರೆ ಮುಗೀತು. ಏನೂ ತೊಂದರೆ ಆಗಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಿಷ್ಟ ಈ ಥರ ಚುಚ್ಕೊಳ್ಳೋದು. ಕನ್ನಡಿ ನೋಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.